हृद्याय शुद्ध विद्याय मध्वाय च नमो नमः। पूर्णप्रज्ञकृतं भाष्यम् आदौ तद्भावपूर्वकम् यो व्याकरोन् नमस्तस्मै पद्मनाभाख्य योगिने ससीता मूलरामार्च कोशे गजपते स्थिता येनानीता नमस्तस्मै श्रीमन्द हरिभिक्षवे चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भातिश्री जयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थ गुरुर्भूयात् अस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराज गुरून् वन्दे हयग्रीव पदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यंत दयालवे सुषमेन्द्र कराब्जोत्तम राघवेन्द्र गुरुप्रियं सुयतीन्द्र गुरुं वन्दे मूलरामार्चने रतम् सर्वेपि सुखिनः सन्तु सर्वे सन्तु निरामयाः सर्वे ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಚಾರಿಣಃ. ಇಂದು ನಮ್ಮ ಮಾಧ್ವ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ದಿನ. ಈಗಾಗಲೇ ಶ್ರೀಪಾದಂಗಳವರು ಹೇಳಿದಂತೆ ಆಚಾರ್ಯರ 4 ಶಿಷ್ಯರಲ್ಲಿ 2ನೆಯ ಶಿಷ್ಯರಾದಂತಹ ಸನ್ಯಸ್ತ ಶಿಷ್ಯರಾದಂತಹ ಅವರು ಇಂದಿನ ಆರಾಧನಾ ನಾಯಕರಾದ ಶ್ರೀ ನರಹರಿ ತೀರ್ಥ ಗುರು ಸಾರ್ವಭೌಮರು. ಶ್ರೀ ನರಹರಿ ತೀರ್ಥ ಗುರು ಸಾರ್ವಭೌಮರು ಆಚಾರ್ಯರ ವಾದ ಸರಣಿಗೆ ವಿಶೇಷವಾಗಿ ಆಕರ್ಷಿತರಾಗಿ ಸ್ವರೂಪತಃ ಅವರು ಆಚಾರ್ಯರ ಶಿಷ್ಯರೇ ಆಗಿದ್ರೂ ಕೂಡ ಮತಗಳ ಒಂದು ಅನುಕರಣೆಯಲ್ಲಿ ಬೇರೆ ಬೇರೆ ಸಿದ್ಧಾಂತಗಳನ್ನು ಅವರು ಅನುಸರಿಸಿ ಇದ್ದಾಗ ಆಚಾರ್ಯರ ಜೊತೆಯಲ್ಲಿ ವಿಶೇಷವಾಗಿ ವಾದವನ್ನು ಮಾಡಿ ಆಚಾರ್ಯರ ವಾದ ವೈಖರಿಗೆ ಅವರು ಮನಸೋತು ಅಲ್ಲಿಯ ತನಕ ತಾವು ನಂಬಿಕೊಂಡು ಬಂದಂತಹ ಸಿದ್ಧಾಂತವನ್ನು ಕೈಬಿಟ್ಟು ಆಚಾರ್ಯರ ವೈದಿಕ ಸಿದ್ಧಾಂತವನ್ನ ವೇದವ್ಯಾಸದೇವರ ಹೃದ್ಗತವಾದ ಅಭಿಪ್ರಾಯವನ್ನು ಹೊರಹೊಮ್ಮುವ ಸಿದ್ಧಾಂತವನ್ನ ತಾವು ಒಪ್ಪಿಕೊಂಡು ಆಚಾರ್ಯರ ಶಿಷ್ಯತ್ವವನ್ನು ಪಡೆದು ಅವರಿಂದ ಸನ್ಯಸ್ತರಾಗಿ ಶ್ರೀ ನರಹರಿ ತೀರ್ಥರು ಎಂಬುದಾಗಿ ನಾಮಾಂಕಿತರಾದರು. ಇಂತಹ ಮಹಾನುಭಾವರು ಆಚಾರ್ಯರಿಂದ ಆಜ್ಞಪ್ತರಾಗಿ ಚತುರ್ಮುಖ ಬ್ರಹ್ಮದೇವರಿಂದ ಅರ್ಚಾಮೂರ್ತಿಯಲ್ಲಿ ಪೂಜೆಗೊಂಡಂತಹ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಮಹಾಪ್ರತಿಮೆಯನ್ನ, ಅಸದೃಶವಾದ ಪ್ರತಿಮೆಯನ್ನ ದೇವಾನುದೇವತೆಗಳು, ಋಷಿ ಮುನಿಗಳು, ಅದೇ ರೀತಿಯಾಗಿ ಕಾಲಕಾಲದಲ್ಲಿ ಯುಗ ಯುಗಗಳಿಂದಲೂ ಕೂಡ ಪೂಜೆಗೊಂಡಂತಹ ಮೂರ್ತಿ ಏನು ಒರಿಸ್ಸಾ ಪ್ರಾಂತದ ಗಜಪತಿ ಭಂಡಾರದಲ್ಲಿ ಇತ್ತು, ಅದನ್ನ ಆಚಾರ್ಯರ ಆಜ್ಞೆಯಿಂದ ತಂದು ಆಚಾರ್ಯರಿಗೆ ಒಪ್ಪಿಸಿರತಕ್ಕಂತಹ ಮಹಾನುಭಾವರು ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ಶ್ರೀ ನರಹರಿ ತೀರ್ಥ ಗುರು ಸಾರ್ವಭೌಮರು. ಹಾಗಾಗಿ ನಾವು ಆಚಾರ್ಯರ ಅನುಯಾಯಿಗಳು, ಆಚಾರ್ಯರ ಒಂದು ಆಜ್ಞೆಯಿಂದ ಆ ಅಸದೃಶವಾದಂತಹ ಮೂರ್ತಿಯನ್ನು ತಂದೊಪ್ಪಿಸಿದ ಮಹಾನುಭಾವರಾದ ನರಹರಿ ತೀರ್ಥರನ್ನ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆರಾಧಿಸಬೇಕು, ಕೊಂಡಾಡಬೇಕು, ಅವರನ್ನ ಸದಾಕಾಲ ನಾವು ಸ್ಮರಿಸಬೇಕು. ಅಂತಹ ಮಹಾನುಭಾವರ ಆರಾಧನಾ ಶುಭ ಸಂದರ್ಭದಲ್ಲಿ ಇಂದಿಲ್ಲಿ ಯಾವ ಸ್ಥಳ ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಶ್ರದ್ಧಾ ಕೇಂದ್ರವೋ ಅಂತಹ ಸ್ಥಳ ಅನೇಕ ವರ್ಷಗಳಿಂದ ಇದು ಒಂದು ಗೊಂದಲದ ಸ್ಥಳವಾಗಿತ್ತು. ಈಗ ಇದು ಶಾಂತಿಯುತವಾದ ಸ್ಥಳವಾಗಿ ಎಲ್ಲರಿಗೂ ಕೂಡ ಸಂತಸದ, ಉಪಾಸನೆಯ, ಅದೇ ರೀತಿಯಾಗಿ ಅನುಷ್ಠಾನಕ್ಕೆ ಯೋಗ್ಯವಾದ ಸ್ಥಳವಾಗಿ ಇದು ಮಾರ್ಪಟ್ಟಿರುವಂತಹದ್ದು. ಇದು ನಿಜವಾಗಲೂ ಕೂಡ ನರಹರಿ ತೀರ್ಥರ ಜೊತೆಯಲ್ಲಿ ವಾಯುದೇವರ, ಭಗವಂತನ ಒಂದು ವಿಶೇಷವಾದ ಕರುಣೆ ಅಂತ ನಾವು ಭಾವಿಸಬೇಕು. ಇನ್ನ ಬ್ರಹ್ಮಮೀಮಾಂಸಾ ಶಾಸ್ತ್ರದ 4 ಅಧ್ಯಾಯಗಳಲ್ಲಿ ಸಮನ್ವಯಾಧ್ಯಾಯ, ವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಎಂಬುದಾಗಿ 4 ಅಧ್ಯಾಯಗಳನ್ನು ವಿಂಗಡಿಸಿದ್ದಾರೆ. ಅವುಗಳಲ್ಲಿ ಪ್ರಥಮಾಧ್ಯಾಯದ ಒಂದು ಸಾರ ಭಗವಂತನ ಗುಣಪರಿಪೂರ್ಣತ್ವವನ್ನು ಹೇಳುತ್ತೆ. ದ್ವಿತೀಯಾಧ್ಯಾಯದ ಸಾರ ಏನು ಅಂತಂದ್ರೆ ನಿರ್ದೋಷತ್ವವನ್ನು ಹೇಳುತ್ತೆ. ಇಲ್ಲಿ ಕ್ರಮವಾಗಿ ಪ್ರಥಮಾಧ್ಯಾಯದ ಅರ್ಥ, ಆ ಪ್ರಥಮಾಧ್ಯಾಯವನ್ನ
ಆಚಾರ್ಯರಿಂದ ಡಿಕ್ಟೇಷನ್ ಅಂತ ಏನು ಹೇಳ್ತಾರಲ್ಲ, ಅದನ್ನ ಉಪದೇಶ ರೂಪವಾಗಿ ಪಡೆದಂತಹ ಮೊದಲಿಗರು ಪದ್ಮನಾಭ ತೀರ್ಥರು, ಶ್ರೀ ಪದ್ಮನಾಭ ತೀರ್ಥರು. ಅವರ ಸನ್ನಿಧಾನ ನವವೃಂದಾವನದ ನಡುಗಡ್ಡೆ. 2ನೇ ಅಧ್ಯಾಯದ ಅಂದ್ರೆ ನಿರ್ದೋಷತ್ವದ ಒಂದು ಡಿಕ್ಟೇಷನ್ ಅನ್ನ, ಉಪದೇಶವನ್ನ ಪಡೆದಂತಹ ಮಹಾನುಭಾವರು ಇಂದಿನ ಆರಾಧನಾ ನಾಯಕರು. ಅದು 2ನೇ ಅಧ್ಯಾಯ. ಅದು ದ್ವಿತೀಯ ಅಧ್ಯಾಯದ ಒಂದು ಉಪದೇಶವನ್ನ ಲೇಖನ ರೂಪದಲ್ಲಿ ಪಡೆದಂತಹವರು ನರಹರಿ ತೀರ್ಥರು, ಇಂದಿನ ಆರಾಧನಾ ನಾಯಕರು. ಈ ಒಂದು ಸೌಹಾರ್ದ ಸಮಾಗಮ ಇವುಗಳು ಮೊದಲು ಎಲ್ಲಿ ಆಗಬೇಕು ಅಂತಂದ್ರೆ, ಪ್ರಥಮಾಧ್ಯಾಯದ ಒಂದು ಉಪದೇಶವನ್ನ ಅಥವಾ ಡಿಕ್ಟೇಷನ್ ಅನ್ನ ಪಡೆದಂತಹ ಪದ್ಮನಾಭ ತೀರ್ಥರ ಸ್ಥಳದಲ್ಲಿ ಆಗಬೇಕು, ಅಲ್ಲ ನರಹರಿ ತೀರ್ಥರ ಸ್ಥಳದಲ್ಲೇ ಆಗಬೇಕು. ಯಾಕೆ ಅಂತಂದ್ರೆ, ಚಂದ್ರಿಕಾಚಾರ್ಯರು ಶ್ರೀಮತ್ ತಾತ್ಪರ್ಯ ಚಂದ್ರಿಕಾದಲ್ಲಿ ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಶಾಯಿನೇ ಅಂತ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ವಾಸ್ತವಿಕವಾಗಿ ಕಲ್ಯಾಣ ಗುಣಸಿಂಧವೇ ಅನ್ನುವಂತಹ ವಿಶೇಷಣವನ್ನು ಮೊದಲು ಹಾಕಿ ನಂತರ ಅಸ್ಪೃಷ್ಟ ದೋಷ ಗಂಧಾಯ ಅಂತ ಹೇಳಬೇಕಾಗಿತ್ತು. ಆದರೆ ದ್ವಿತೀಯಾಧ್ಯಾಯದ ಅರ್ಥವನ್ನ ಸಂಗ್ರಹ ಮಾಡುವಂತಹ ಅಸ್ಪೃಷ್ಟ ದೋಷ ಗಂಧಾಯ ಅನ್ನುವಂತಹ ವಿಶೇಷಣವನ್ನ ಮೊದಲು ಅಲ್ಲಿ ಚಂದ್ರಿಕಾಚಾರ್ಯರು ಪ್ರಯೋಗಿಸಿದ್ದಾರೆ. ಯಾಕೆ ಅಂತ ಹೇಳುವಾಗ ಟಿಪ್ಪಣಿಕಾರರು ಹೇಳ್ತಾರೆ, ದ್ವಿತೀಯಾಧ್ಯಾಯದ ಅರ್ಥವನ್ನ ನಂತರ ಹೇಳಬೇಕು, ಆದರೆ ಪ್ರಥಮಾಧ್ಯಾಯದ ಅರ್ಥವನ್ನ ಮೊದಲು ಹೇಳಬೇಕು. ಅದನ್ನು ಬಿಟ್ಟು ದ್ವಿತೀಯಾಧ್ಯಾಯದ ಅರ್ಥವನ್ನು ಮೊದಲು ಹೇಳಿದ್ದಕ್ಕೆ ಕಾರಣ ಏನು ಅಂತಂದ್ರೆ, ಪ್ರಥಮಾಧ್ಯಾಯದ ಅರ್ಥ ಗುಣಪರಿಪೂರ್ಣತ್ವ, ಅದು ನಿರ್ದೋಷತ್ವವನ್ನು ಅನುಸರಿಸಿದ್ದಂತಹದ್ದು, ಅದಕ್ಕೆ ಸಾಪೇಕ್ಷಿತವಾದದ್ದು. ಭಗವಂತ ನಿರ್ದೋಷ ಅಂತ ಹೇಳಿದ್ರೆ ಗುಣಪರಿಪೂರ್ಣ ಎಂಬುದಾಗಿ ಹೇಳುತ್ತೆ. ಗುಣವುಳ್ಳವನ ವ್ಯಕ್ತಿಯಲ್ಲಿ ದೋಷವೂ ಇರುತ್ತೆ. ಆದ್ದರಿಂದ ದೋಷವುಳ್ಳಂತಹ ವ್ಯಕ್ತಿ, ಗುಣವುಳ್ಳಂತಹ ವ್ಯಕ್ತಿಯಲ್ಲಿ ದೋಷವೂ ಇರುತ್ತೆ. ಹಾಗಾಗಿ ಅದನ್ನು ಹೇಳದೆ ಅವನಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳಿ ಅವನ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಎಂಬುದನ್ನು ತಿಳಿಸೋದರ ಸಲುವಾಗಿ ದ್ವಿತೀಯಾಧ್ಯಾಯದ ಅರ್ಥವನ್ನ ಮೊದಲಿಗೆ ವಿಶೇಷಣವನ್ನಾಗಿ ಚಂದ್ರಿಕಾಚಾರ್ಯರು ಚಂದ್ರಿಕಾ ಗ್ರಂಥದ ಪ್ರಾರಂಭದಲ್ಲಿ ನೀಡಿದ್ದಾರೆ ಎಂಬುದಾಗಿ ಅದಕ್ಕೆ ಕೃತ್ಯವನ್ನ ಟಿಪ್ಪಣಿಕಾರರೆಲ್ಲರೂ ಹೇಳಿದ್ದಾರೆ. ಅದರಂತೆ ಇಲ್ಲಿ ನಾವು ಕೂಡ ಚಿಂತನೆಯನ್ನು ಮಾಡಬೇಕಾದ್ರೆ, ಈಗ ಕಾಲದೋಷದಿಂದ ಅನೇಕ ಬಗೆಯಾದಂತಹ ಪ್ರಕ್ಷುಬ್ಧ ವಾತಾವರಣ ಅಥವಾ ಯಾವುದೇ ತೊಂದರೆ ತೊಡಕುಗಳು ಇವೆಲ್ಲವೂ ಕೂಡ ದೋಷಗಳು. ಈ ದೋಷಗಳನ್ನ ಪರಿಹಾರ ಮಾಡಿಕೊಂಡ್ರೆ ಮತ್ತೆ ಗುಣಗಳನ್ನ ನಾವು ಪಡಿಬಹುದು. ಹಾಗೆ ದ್ವಿತೀಯಾಧ್ಯಾಯದ ಒಂದು ಅರ್ಥವನ್ನ ಅಥವಾ ದ್ವಿತೀಯಾಧ್ಯಾಯದ ಉಪದೇಶವನ್ನ ಲೇಖನ ರೂಪದಲ್ಲಿ ಅಥವಾ ಉಪದೇಶ ರೂಪದಲ್ಲಿ ಪಡೆದಂತಹ ನರಹರಿ ತೀರ್ಥರ ಸನ್ನಿಧಾನದಲ್ಲಿ ಈ ಒಂದು ವಿಶೇಷವಾದಂತಹ ಬಾಂಧವ್ಯ ಸಮಾಗಮ ಇಲ್ಲಿ ಆಗಿದೆ ಅಂತಂದ್ರೆ, ಯಾಕೆ ಅಂತಂದ್ರೆ ಈ ತನಕ ಯಾವುದೇ ಕಾಲ ನಿಮಿತ್ತವಾಗಿ, ವ್ಯಕ್ತಿಗಳ ನಿಮಿತ್ತವಾಗಿ ಅಥವಾ ಪರಿಸರದ ನಿಮಿತ್ತವಾಗಿ ಇದ್ದಂತಹ ಎಲ್ಲ ದೋಷಗಳು ಪರಿಹಾರವಾದರೆ ಮುಂದೆ ಗುಣಪರಿಪೂರ್ಣತ್ವದ ಅಧ್ಯಾಯ, ಒಂದು ಸಾರವಾದಂತಹ ಪ್ರಥಮಾಧ್ಯಾಯದ ಸಾರವಾದಂತಹ ಗುಣಪರಿಪೂರ್ಣತ್ವ ಅದನ್ನ ಉಪದೇಶವಾಗಿ ಪಡೆದಂತಹ ಅವರು ನಮ್ಮ ಪದ್ಮನಾಭ ತೀರ್ಥರು. ಆ ಸನ್ನಿಧಾನದಲ್ಲಿ ಮುಂದಿನ ಸಮಾಗಮ ಆಗಲಿಕ್ಕೆ ಅದು ಪೂರ್ಣ, ಅದು ಔಚಿತ್ಯಪೂರ್ಣ ಅಂತಂಬುದನ್ನ ನಾವು ಈ ಸಂದರ್ಭದಲ್ಲಿ ಚಿಂತನೆ ಮಾಡಬಹುದು. ಅಂತಹ ಒಂದು ವಿಶೇಷವಾದ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಈ ತರಹದ ಒಂದು ವಾತಾವರಣ ಅನ್ನುವಂಥದ್ದು ಇಲ್ಲಿ ನಿರ್ಮಾಣ ಆಗತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಆದರೆ ಹರಿಗುರುಗಳಿಗೆ ಮಾತ್ರ ಅದು ಗೊತ್ತಿತ್ತು. ಒಂದು ದಿನ ಈ ತರಹದ ವಾತಾವರಣ ಈ ಸಂದರ್ಭದಲ್ಲಿ ಇಲ್ಲಿ ನಡೀತದೆ ಅಂತ, ಅದು ಇವತ್ತು ಆಗಿದೆ ಅಂತ ನಾವು, ಅದು ಅವರ ಚಿತ್ತಕ್ಕೆ ಬಂದಿದೆ ಅಂತ ನಾವು ನೆನೆಸಿಕೊಳ್ತಾ, ಅಂತಹ ವಿಶೇಷವಾದ ಒಂದು ದಿನ ಇವತ್ತಿಲ್ಲಿ ಉಭಯ ಮಠಗಳು ಇಲ್ಲಿ ಸೇರಿ ಈ ಸಂದರ್ಭದಲ್ಲಿ ನಾವಿಲ್ಲಿ ಕುಳಿತಿದ್ದೇವೆ. ನರಹರಿ ತೀರ್ಥರ ಒಂದು ವಿಶೇಷವಾದ ಅನುಗ್ರಹವೇ ಇದಾಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಿ, ವಾಸ್ತವಿಕವಾಗಿ ಇದು ಎಂದೂ ಆಗಬೇಕಾಗಿತ್ತು. ಅದು ಹಾಗಾಗಿ ಮುಂದೂಡಿಕೊಂಡು ಬಂದು ಒಂದು ಶುಭ ಮುಹೂರ್ತದಲ್ಲಿ ಮೊನ್ನೆಯ ದಿನ ಬೆಂಗಳೂರಿನಲ್ಲಿ ಈ ವಿವಾದಗಳಿಗೆ, ಈ ಒಂದು ಪ್ರಕ್ಷುಬ್ಧ ವಾತಾವರಣಗಳಿಗೆ ಒಂದು ತೆರೆಯನ್ನು ಎಳೆದು ಹೊಸ ಅಧ್ಯಾಯವನ್ನ ನಾವು ಸಮಾಜಕ್ಕೆ ನಾವು ನೀಡಬೇಕು, ಹೊಸ ಅಧ್ಯಾಯವನ್ನು ನಾವು ಪ್ರಾರಂಭಿಸಬೇಕು ಅನ್ನುವಂತಹದ್ದು ನಮ್ಮ ಪೂರ್ವ ಗುರುಗಳ ಪ್ರೇರಣೆ, ನಮ್ಮ ಉಪಾಸ್ಯ ಮೂರ್ತಿಗಳ ಒಂದು ವಿಶೇಷವಾದ ಪ್ರೇರಣೆಯಿಂದ ಉಭಯರು ಕೂಡ ಸಂಕಲ್ಪವನ್ನು ಮಾಡಿ ಹೆಜ್ಜೆಯನ್ನಿಟ್ಟಿದ್ದೇವೆ. ಅದರ ಫಲವಾಗಿ ಇವತ್ತು ನಾವು ಇಲ್ಲಿ ಈ ನರಹರಿ ತೀರ್ಥರ ಆರಾಧನಾ ಶುಭ ಸಂದರ್ಭದಲ್ಲಿ ಈ ಗಡ್ಡೆಯಲ್ಲಿ ನಾವಿಬ್ಬರೂ ಕೂಡ ಸ್ವಾಮಿಗಳಲ್ಲಿ ಸೇರಿ
ಅವರ ವಾಕ್ಸೇವೆಯನ್ನ ನಾವು ಮಾಡಿದ್ದೇವೆ. ಇಂತಹ ಒಂದು ವಾತಾವರಣವನ್ನು ನೋಡುವುದೇ ಒಂದು ನಿಜವಾಗಲೂ ಕೂಡ ಒಂದು ಸಂತೋಷದ ವಿಷಯ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಉಭಯರೂ ಕೂಡ ಇಲ್ಲಿದ್ದು ವಿಶೇಷವಾಗಿ ಪಂಚಾಮೃತ ಪೂಜೆ ಇತ್ಯಾದಿಗಳು ನಡೆಯುವಂತಹ ಸನ್ನಿವೇಶವು ಬಂದರೆ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಮೊನ್ನೆ ಬೆಂಗಳೂರಿನಲ್ಲೇ ತಿಳಿಸಿದಂತೆ ಲೌಕಿಕವಾದ ಯಾವುದೇ ವಿಚಾರಗಳಿರಲಿ ಅದನ್ನೆಲ್ಲ ನಾವು ಬದಿಗೊತ್ತಿ ಮತ್ತೆ ಯಾವುದೇ ನ್ಯಾಯಾಲಯಗಳ ವಿಷಯ ಇನ್ನೊಂದು ಮತ್ತೊಂದು ಇದನ್ನೆಲ್ಲ ಬದಿಗಿಟ್ಟು ಸೌಜನ್ಯ ಮತ್ತೆ ವಿಶೇಷವಾದಂತಹ ಒಂದು ಸ್ನೇಹ ಬಾಂಧವ್ಯದಿಂದ ನಾವು ಮುಂದೆ ಹೆಜ್ಜೆ ಹಾಕೋಣ ಅಂತನ್ನುವಂತಹ ನಿಮಿತ್ತದಲ್ಲಿ ಈ ಶುಭ ಸಂದರ್ಭದಲ್ಲಿ ವಾಸ್ತವಿಕವಾಗಿ ಲೌಕಿಕವಾದ ಕೆಲವು ಅಡಚಣೆಗಳು ಅಥವಾ ಕೆಲವು ಏರುಪೇರುಗಳಿದ್ರೂ ಕೂಡ ನ್ಯಾಯಾಲಯಗಳದ್ದು ಅದನ್ನೆಲ್ಲ ಬದಿಗೊತ್ತಿ ಸ್ವಾಮಿಗಳೇ ನೀವು 2 ದಿನ ಇಲ್ಲಿದ್ದು ಆರಾಧನೆಯನ್ನು ಮಾಡಬೇಕು ಅಂತ ನಾವು ವಿಶೇಷವಾಗಿ ಒಂದು ಅಭಿಮಾನದಿಂದ ಅವರಿಗೆ ನಾವು ಸೂಚನೆಯನ್ನ ಕೊಟ್ವಿ. ಅದನ್ನ ಅವರು ವಿಶೇಷವಾಗಿ ಒಪ್ಪಿಕೊಂಡು ನಿನ್ನೆ ಮತ್ತು ಇಂದು 2 ದಿನ ಇಲ್ಲಿದ್ದು ದೇವರ ಪೂಜೆ ಗುರುಗಳ ಸೇವೆ ಇವುಗಳನ್ನು ಅವರು ಮಾಡಿದ್ದಾರೆ. ನಮಗೆ ಬಹಳ ಸಂತೋಷವಾಗಿದೆ. ಜೊತೆಯಲ್ಲಿ ಈ ಸದ್ಯ ಕಾಲದಲ್ಲಿಯೂ ಕೂಡ ನಾವು ಉಭಯರು ಕೂಡ ಇಲ್ಲಿ ನಿಂತು ಈ 2 ವಾಕ್ಸೇವೆಯನ್ನು ಮಾಡ್ತಾ ಇರೋದು ಅವರಿಗೆಲ್ಲ ಬಹಳ ಸಂತೋಷದ ಒಂದು ಸಂದರ್ಭ ಅಂತ ಹೇಳ್ತಾ ಸಂತೋಷಕಾರಿನ ಪ್ರಾರ್ಥನಾ ಸ್ವಾಭೀಷ್ಟಘಟನಾ ಪಠೀಯಸಿ ಎಂಬುದಾಗಿ ಹೇಳಿದಂತೆ ಅವರು ಸಂತೋಷವಾಗಿದ್ದು ನಮ್ಮನ್ನು ಅನುಗ್ರಹಿಸಲಿಕ್ಕೆ ಅನುಗ್ರಹೋನ್ಮುಖರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರಲ್ಲಿ ಉಭಯರು ಕೂಡ ಪ್ರಾರ್ಥನೆ ಮಾಡ್ತೇವೆ. ಈ ಒಂದು ಬಾಂಧವ್ಯ, ಈ ಸನ್ನಿವೇಶ, ಈ ವಾತಾವರಣ, ಈ ಒಂದು ಇದೆಲ್ಲವೂ ಕೂಡ ನಿರಂತರವಾಗಿ ನಡೆಯಲಿ. ಯಾವುದೇ ತರಹದ ಇದಕ್ಕೆ ಅಡ್ಡಿ ಅಡಚಣೆಗಳು ಬರದ ಹಾಗೆ ಹರಿಗುರುಗಳು ಅನುಗ್ರಹಿಸಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಅನೇಕ ಜನ ವಿದ್ವಾಂಸರುಗಳಿದ್ದಾರೆ. ನಮ್ಮ ಸತ್ಯಧ್ಯಾನಾಚಾರ್ಯರು, ವಿದ್ಯಾಧೀಶಾಚಾರ್ಯರು ಮತ್ತು ಇನ್ನೂ ಉತ್ತರಾದಿ ಮಠದ ಅನೇಕ ಜನ ವಿದ್ವಾಂಸರುಗಳು, ಯುವಕರು, ವಿದ್ಯಾರ್ಥಿಗಳು, ಲೌಕಿಕ ಗೃಹಸ್ಥರುಗಳು ಈ ಸನ್ನಿವೇಶಕ್ಕೋಸ್ಕರವಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂತ ಅನೇಕ ಗೃಹಸ್ಥರುಗಳಿದ್ದಾರೆ. ನಮ್ಮ ಶರತ್ಚಂದ್ರ ಅವರು, ರವೀಂದ್ರ ಅವರು ಮತ್ತಿತರರೆಲ್ಲರೂ ಕೂಡ ಇಲ್ಲಿದ್ದಾರೆ. ಮತ್ತೆ ನಮ್ಮ ಮಠದ ಅನೇಕ ಜನ ವಿದ್ವಾಂಸರು, ಶಿಷ್ಯರು ಬಂದಿದ್ದಾರೆ. ಇನ್ನೂ ಅನೇಕರು ಬರ್ತಾ ಇದ್ದಾರೆ ದಾರಿಯಲ್ಲಿ. ಎಲ್ಲರಿಗೂ ಕೂಡ ಹರಿಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಮಧ್ಯಾರಾಧನಾ ಶುಭ ಸಂದರ್ಭದಲ್ಲಿ ಇಂದಿನ ನಮ್ಮ ಸಂಜೆಯ ಪೂಜೆ ಉತ್ಸವಾದಿ ಕಾರ್ಯಕ್ರಮಗಳನ್ನು ಭಜನೆ, ಪ್ರಾರ್ಥನೆ, ದೀಪೋತ್ಸವ, ಪಾರಾಯಣ ಮೊದಲಾದ ಕಾರ್ಯಕ್ರಮಗಳು ಇನ್ಮೇಲೆ ಪ್ರಾರಂಭವಾಗುತ್ತೆ. ಇಷ್ಟೊತ್ತು ಸ್ವಾಮಿಗಳು ಕತ್ತಲಾದರೂ ಕೂಡ ಇದ್ದು ನಮ್ಮನ್ನ ಬರಮಾಡಿಕೊಂಡು ಅಭಿಮಾನ ತೋರಿಸಿದ್ದಕ್ಕೆ ಮತ್ತೊಮ್ಮೆ ನಾವು ಅವರನ್ನು ಅಭಿನಂದಿಸ್ತಾ ಈ ಬಾಂಧವ್ಯ, ಈ ಒಂದು ವಾತಾವರಣ ನಿರಂತರವಾಗಿ ಬೆಳೆಯಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.